ಅಯ್ಯೋ ನೋಡ್ಗುರು ಯಪ್ಪ ಏನು ಡ್ರೈವಿಂಗ್, ನಾಯಿ ಚಿತಾಲ್ ಪತಾಲ್ ಆಗ್ಬಿಟ್ಟಿದೆ, ಹಂಗೆ ಹೊಡ್ಕೊಂಡು ಹೋಗಿದ್ದಾರೆ ಯಪ್ಪ. ಸ್ನೇಹಿತರೆ, 1 ಅವರ್ದಿಂದ ಜೋಗ್ ಫಾಲ್ಸ್ಗೆ ಟ್ರಾವೆಲ್ ಮಾಡೋರಿಗೆ ಇಲ್ಲೊಂದು ಒಳ್ಳೆ ಫಾಲ್ಸ್ ಇದೆ ಗುರು. ಮಾನ್ಸೂನಲ್ಲಿ ಮಾತ್ರ ಇದು ಕಾಣಿಸೋದು ಮೋಸ್ಟ್ಲಿ. ಏನು ಸೈಕಾಗಿದೆ ಗೊತ್ತಾ ಫಾಲ್ಸು, ರೋಡ್ ಸೈಡಲ್ಲೇ ಇದೆ. ಸೊ ನೋಡೋದು ಬ್ಯಾಕ್ ಸೈಡು ಹೆಂಗೆ ಹರಿತಾ ಇದೆ ನೋಡ್ಗುರು. ಸ್ನೇಹಿತರೆ, ನಾನು ಎರಡು ರೂಟ್ ನೋಡಿದ್ದೆ. ಸೊ 1 ಅವರ್ ಕಡೆಯಿಂದನೇ ಸ್ವಲ್ಪ ಬೇಗ ಹೋಗ್ಬೋದಾಗಿತ್ತು. ಸೇಮ್ 2 ಡೆಸ್ಟಿನೇಷನ್ ಒಂದೇ, ಸ್ವಲ್ಪ ಈ ಕಡೆ ಬೇಗ ಹೋಗ್ಬೋದಾಗಿತ್ತು ಅಂದ್ಬಿಟ್ಟು 1 ಅವರ್ ಕಡೆಯಿಂದ ಹೋಗ್ತಾ ಇದ್ದೀನಿ ಈಗ. ಏನು ಹೇಳಿ, ಮಳೆ ಅಂತೂ ನಜ್ಜಿ ಬೆಳಗ್ಗೆ 6-7 ಗಂಟೆಗೂ ಈ ರೇಂಜಿಗೆ ಹೊಡಿತಾ ಇದೆ. ಬೆಡ್ಜಿ ವಾಟರ್ ಕ್ರಾಸಿಂಗ್ ಐತೆ, ಏನಾಯ್ತು ನೋಡ್ಗುರು. ನೀರು ಈ ಥರ ಮಳೆ ಹೋಗಿದ್ರೆ ಹೋಗದೆ ಇರುತ್ತೆ ನೀರು. ಈ ಥರ ತಿರ್ಗಾ ಸ್ಟಾರ್ಟ್ ಆಯಿತು ಗುರು. ಯಪ್ಪ ಏನು ಗುರು, 5 ನಿಮಿಷ ಹೋಗಿದ್ರೆ 1 ನಿಮಿಷ ಗ್ಯಾಪ್ ಕೊಡ್ತಾಯಿತ್ತು ಅಷ್ಟೇ. ಹೆವಿ ಜೋರಾಯ್ತು ಮಾತ್ರ. ಇವಾಗ ಎಲ್ಲರೂ ಸೈಡ್ಗೆ ಹಾಕ್ಬಿಡ್ತೀನಪ್ಪ, ಓಡ್ಸೋಕ್ಕಾಗಲ್ಲ. ಇದು ಒಳಗೆಲ್ಲ ನೀರು ಹೋಗ್ಬಿಟ್ಟೈತೆ. ಈ ರೇಂಜ್ಗೆ ಆಗೋರು ಇದು. ಯಪ್ಪ ಏನು ಹೇಳಿ, ಏನು ಉಯ್ತಾಯ್ತು ನೋಡಿದ್ರು ಮಳೆ. ಯಪ್ಪ ಶಿವ ಒಳಗೆ ನೀರು ನೋಡಿ ಹೆಂಗೆ ಬತ್ತೈತೆ. ವಾಟರ್ ರಿಡಕ್ಷನ್ ಶಿವು ಒಳಗಡೆ ನೀರು ಹೋದರೆ ಮತ್ತೆ ಈಚೆ ಬರಲ್ಲ. ಹಿಂಗೆ ನಿಂತರೆ ಟ್ರಿಪ್ ಮಾಡೋಕ್ಕಾಗಲ್ಲ, ಮಳೆ ನಿಲ್ಲಲ್ಲ. ಇದು 1/2 ಅವರ್ ನಿಂತಿದ್ದೀನಿ, 7 ಗಂಟೆ ಬಂದು ನಿಂತವನು, ಮಳೆ ಕಮ್ಮಿ ಆಗಲಿಲ್ಲ. ಸೊ ನಡೀರಿ ಹೋಗೋಣ. ಜೋಗ್ ಫಾಲ್ಸ್ ಇನ್ನು 82 ಕಿಲೋಮೀಟ್ರ್ ಇದೆ, ಹೋಗೋಣ. ಸ್ನೇಹಿತರೆ, ಒಳಗದ್ದೆ ಟ್ರೋಲ್ನ ಪಾಸ್ ಮಾಡಿದ್ವಿ. ಇಲ್ಲಿಂದ 1 ಅವರ್ 10 ಕಿಲೋಮೀಟ್ರ್ ಇದೆ. ಅಲ್ಲೊಂದು ಡಿವಿಷನ್ ಬರುತ್ತೆ ಜೋಗ್ ಫಾಲ್ಸ್ ಕಡೆಗೆ ಹೋಗೋದು. ಅಲ್ಲಿ ಲೆಫ್ಟ್ ತೊಗೊಂಡು ಹೋಗಬೇಕು. ಏನು ಗುರು ಇದು, ಏನು ಇಷ್ಟು ತುಂಬ ಹೋಗ್ತಾಯಿತ್ತು ಗುರು ನೀರು. ಯಪ್ಪ, ನಾನೆಲ್ಲ ಗದ್ದೆ ಮಾಡಿಬಿಟ್ಟವ್ರ ಅನ್ಕೊಂಡು ಸೈಕಾದೆ ಫುಲ್ಲು. ನೋಡಿದ್ರೆ ನದಿ ಏನು ಸಕ್ಕದಾಗಿ ಹೋಗ್ತಾಯಿದೆ ನೋಡಿ. ಸೊ ಇದೇ ಇಲ್ಲ, ಒಂದು ಲೆವೆಲ್ಲಾಗಿ ಹೋಗ್ತೈತೆ. ಜೋಗ್ ಫಾಲ್ಸ್ಗೆ ಈ ಕಡೆ ಲೆಫ್ಟೇ ಹೋಗ್ಬೇಕು ಅನಿಸುತ್ತೆ. ಒಂದು ಬೋರ್ಡ್ ಹಾಕಿಲ್ಲ, ಸೊ ಅಲ್ಲಿ ಹಾಕಿದ್ದಾರೆ. ಪೆಟ್ರೋಲ್ ಇಲ್ಲ, ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡ್ಬಂದ್ಬಿಡ್ತೀನಿ. ಎಷ್ಟು ಪಾಯಿಂಟ್ ಇದೆ? 3 ಪಾಯಿಂಟ್ ಐತೆ. ತಾಳಗುಪ್ಪ ಜೋಗ್ ಫಾಲ್ಸ್ ಇಲ್ಲಿಂದ 61 ಕಿಲೋಮೀಟ್ರು, ಸಾಗರ 90. ಹಿಂಗೆ ಹೋಗೋದು, ಪೆಟ್ರೋಲ್ ಹಾಕ್ಸ್ಕೊಬಂದು ಹೋಗ್ಬಿಡೋಣ. ಫುಲ್ ಟ್ಯಾಂಕ್. ಹಾಂ, ಪವರ್ ಬೇಡ, ನಾರ್ಮಲ್. ಎಲ್ಲಿ ನಾನು ಮೊನ್ನೆ ಮಾಡಿದೆ, ನಿನಗೆ ಮಾಡಿದೆ, ಅಪ್ಪಂಗೆ ಹೇಳಲಿಲ್ಲ. ಹಾಂ ಕೊಡು, ಹೇಳ್ತೀನಿ ಇವಾಗ. ಹಾಂ ಹ್ಞೂ, ಏನು ವಿಷಯ ಅಂದರೆ, ನಮ್ಮ ಅಪ್ಪವ್ರಿಗೆ ಹೇಳಿರಲಿಲ್ಲ, ಹಂಗೆ ಬಂದ್ಬಿಟ್ಟಿದ್ದೆ.
ನಾನು ಯಾವ ಟ್ರಿಪ್ ಅಂದ್ರೆ ಅವ್ರಿಗೆ ಹೇಳಲ್ಲ, ಏಕೆಂದರೆ ಬೈಯಲ್ಲ ಅವರೇನು. ಸೊ ಏನೋ ಒಂಥರ ಭಯ ಅವ್ರಿಗೆ ಹೇಳೋಕ್ಕೆ. ಊಟ ಮಾಡಿಲ್ಲ ಅಂತ ನಮ್ಮಮ್ಮ ರೇಗಿಸ್ತವ್ರೆ. ನೋಡ್ಬೋದು ಇಲ್ಲೇ ಜೋಗ್ ಫಾಲ್ಸ್ 61 ಕಿಲೋಮೀಟ್ರ್ ಇದೆ, ತಾಳಗುಪ್ಪ 73 ಇದೆ, ಸಾಗರ 90, ಮುಳಿವಾಗ್ಲು 522. ತಿಂಡಿ ಇಲ್ಲೆಲ್ಲೋ ಐತೆ ಅನ್ನೋಲ್ಲ, ಎಲ್ಲಿದೆಯೋ ಏನೋ. ಸೊ ಅಯ್ಯೋ ನೋಡ್ಗುರು, ಯಪ್ಪ ಏನು ಡ್ರೈವಿಂಗ್, ನಾಯಿ ಚಿತಾಲ್ ಪತಾಲ್ ಆಗ್ಬಿಟ್ಟಿದೆ, ಹಂಗೆ ಹೊಡ್ಕೊಂಡು ಹೋಗಿದ್ದಾರೆ. ಯಪ್ಪ ಜನಗಳು ಏನು ತಾಳ್ಮೆ ಅನ್ನೋದೇ ಇಲ್ಲ ಗುರು. ಅವಾಯ್ಡ್ ಮಾಡೋಣ, ಏನೋ ಮಾಡೋಣ ಅನ್ನೋದೇ ಇಲ್ಲ, ಸುಮ್ಮನೆ ಹೊಡ್ಕೊಂಡು ಹೋಗ್ತಾ ಇರೋದೆ. ನೋಡ್ರಿ ಮಿನಿ ವಾಟರ್ ಫಾಲ್ಸ್ಗಳು ಇವಾಗಿಂದ ಸ್ಟಾರ್ಟು. ಘಾಟಿಲಿ ಬಂದರೆ ಮಿನಿ ವಾಟರ್ ಫಾಲ್ಸ್ಗಳೆಲ್ಲ ನೋಡ್ಬೋದು ಆರಾಮಾಗೆ. ಇನ್ನು ಚಾರ್ ಮಾಡಿಲ್ಲ ಅಂತೂ ಚಿಂದೆ ಆಗಿರುತ್ತೆ ಗುರು. ನೋಡ್ರಿ ಲೆಫ್ಟ್ ಸೈಡಿಗೆ ಬೆಟ್ಟನೇ ಕಾಣಿಸ್ತಾ ಇಲ್ಲ, ಆ ರೇಂಜಿಗೆ ತುಂಬ್ಕೊಂಡಿದೆ. ಫುಲ್ಲು ಫಾಗು ವಿತ್ ಮಳೆ, ನನ್ನ ಅಜ್ಜಿ ಏನೂ ಕಾಣಿಸ್ತಾ ಇಲ್ಲ ಅನ್ಕೋಬಿಡಿ. ಏನು ಹೇಳಿ, ಸ್ವರ್ಗದೊಳಗೆ ಹೋಗ್ತಾ ಇದೀವಿ ಅನ್ನೋ ಫೀಲ್ ಆಗ್ತೈತೆ. ಇನ್ನು ಬೆಳಗಿನ ಜಾವ 4 ಗಂಟೆ 5 ಗಂಟೆ ಅನ್ನೋ ಫೀಲ್ ಆಗ್ತಾಯಿತ್ತು ಗುರು ನಿಜವಾಗ್ಲೂ. ಎಲ್ಲಿ ಬೇಕೋ ಅಲ್ಲಿ ಫಾಲ್ಸ್ಗಳು ಸೃಷ್ಟಿ ಆಗ್ಬಿಡ್ತೈತೆ ಮಳೆಗಾಲದಲ್ಲಿ. ನೀವು ಬೇರೆ ಟೈಮಲ್ಲಿ ಬಂದರೆ ಈ ಥರ ಎಲ್ಲ ನೋಡೋದಕ್ಕಾಗಲ್ಲ. ನೋಡ್ರಿ ಯಪ್ಪ, ಹೋಟೆಲ್ ಓಪನ್ ಆಗವಾಗರು, ಹೋಟೆಲ್ ಓಪನ್ ಆಗೈತೆ. ತಿಂಡಿ ಇದೆಯಣ್ಣ? ತಾನೇ ತಿಂಡಿ ಮುಗಿಸ್ಕೊಂಡು ಇಡ್ಲಿ ಪಲಾವ್ ತೊಗೊಂಡು ತಿಂದೆ. ಮಳೆ ಸ್ವಲ್ಪ ಜಾಸ್ತಿನೇ ಆಗೋಯಿತು. ಹಿಂಗೆ ಕೂರೋದು ಆಗಲ್ಲ ಅಂತ ಹೊರಡ್ತಾ ಇದ್ದೀನಿ. ಹಿಂಗೆ ಆದರೆ ರೈಡ್ ಮಾಡೋಕ್ಕೆ ಖುಷಿನೇ, ಬಟ್ ಏನಂದರೆ ಬೇಜಾರಾಗ್ಬಿಡುತ್ತೆ. ಪ್ಲೇಸ್ಗಳು ನೋಡೋದಕ್ಕಾಗಲ್ಲ, ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಗ್ಯಾಪ್ ಕೊಡಬೇಕು. ಅಲ್ಲಿಂದ ಬೆಂಗಳೂರಿಂದ ಬಂದಿರ್ತೀವಿ ನೋಡೋದಕ್ಕೆ. ಏನು ಹೇಳಿ, ಮಳೆದು ಈ ಗ್ಲಾಸ್ ಹಾಕೊಂಡು ಮಾತಾಡ್ಬಿಟ್ರೆ ಫುಲ್ಲು ಫಾಗ್ ಆಗಿಬಿಡುತ್ತೆ ಹೆಲ್ಮೆಟಲ್ಲಿ ಗ್ಲಾಸು. ಕಾಲೇಜ್ಗೆ ಹೋಗೋರು ಆಗಲಿ, ಸ್ಕೂಲ್ಗೆ ಹೋಗೋರು ಆಗಲಿ ಹಿಂಸೆ ಅನ್ಕೋಬಿಡಿ. ಯಾಕೆಂದರೆ ಟೈಮಿಂಗ್ಸ್ ಬಸ್ಸು ಮಿಸ್ ಮಾಡ್ಕೊಂಡ್ರೆ ಮತ್ತೆ ವೆಯ್ಟ್ ಮಾಡಬೇಕು. ಹಾಗೆ ಈ ಮಳೇಲಿ ನೆನ್ಕೊಂಡೋಗಿ ಮತ್ತೆ ಪಾಠ ಕೇಳಬೇಕು, ತಿರ್ಗಾ ಮನೆಗೆ ಬರೋಕೆ ನೆನ್ಕೊಂಬರ್ಬೇಕು. ಏನು ಹೇಳಿ ಪಾಪ ಈ ಕಡೆ ಇರ್ದೆ ಓದೋ ಮಕ್ಕಳು ಹಾಡು ಬೇಜಾರಾಗ್ಬಿಡುತ್ತೆ ಅವ್ರು ನೋಡಿದ್ರೆ. ಏನಂದರೆ ಅವ್ರು ಮಳೇಲೂ ಅಷ್ಟು ಕಷ್ಟಪಟ್ಟು ಇದು ಮಾಡಿ ಓದ್ತಾರಲ್ಲ, ಅದಕ್ಕೆ ಗ್ರೇಟ್ ಅನ್ಬೇಕು. ನಮ್ಮ ಬಸ್ಗಳಲ್ಲೆಲ್ಲ ನೋಡಿ ಎಷ್ಟು ಜನ ವೆಯ್ಟ್ ಮಾಡ್ತಾರೆ. ಇಲ್ಲೂ ಒಂದೇ ಬಸ್ಸಲ್ಲಿ ಬರ್ತಾ ಇರೋದು, ಅದರಲ್ಲೇ ಎಲ್ಲ ತುಂಬ್ಕೊಂಬರ್ತಾವ್ರೆ. ಎಷ್ಟು ಜನ ಅಂತ ಒಂದು ಬಸ್ಸಲ್ಲಿ ತುಂಬಕ್ಕಾಗುತ್ತೆ ಹೇಳಿ. ಇನ್ನೂ ಹಿಂದೆ ಸುಮಾರು ಜನ ಇದ್ರು, ಅಲ್ಲಿ ವೀಡಿಯೋ ಆನ್ ಮಾಡಿರಲಿಲ್ಲ. ಇನ್ನೂ ಒಂದು ಅಲ್ಲಿ 2 ಕಡೆ 3 ಕಡೆ ನೋಡಿದೆ ಇದೇ ಥರ ನಿಂತಿದ್ರು ಗುಂಪಲ್ಲಿ. ಸೊ ಇಷ್ಟು ಜನ ಎಲ್ಲ ಒಂದೇ ಬಸ್ಸಲ್ಲಿ ಹೋಗ್ಬೇಕು ಅಂದರೆ ಏನು ಹೇಳಿ. ಒಟ್ಟಿನಲ್ಲಿ ಇಲ್ಲೆಲ್ಲ ಇರೋದೆಲ್ಲ ಒಂದೇ ಕಾಲೇಜ್ ಅನಿಸುತ್ತೆ, ಎಲ್ಲ ಒಂದೇ ಥರ ಡ್ರೆಸ್ ಹಾಕ್ಕೊಂಡಿದ್ರು. ಕಷ್ಟ ಬಿಟ್ಟರೆ ಬೆಂಗಳೂರು ಜೀವನ ಅಲ್ಲ ಇಲ್ಲಿರೋರ್ದು. ನೋಡ್ರಿ ಈ ಥರ ವ್ಲಾಗ್ ಮಾಡುವಾಗೆಲ್ಲ ಈ ಥರ ಎಲ್ಲ ಕಷ್ಟಪಟ್ಟು ವ್ಲಾಗ್ ಮಾಡ್ತೀವಿ ನಿಮಗೆ ತೋರಿಸೋದಕ್ಕೆ. ಬಟ್ಟು ನೀವೇನು ಮಾಡ್ತೀರಾ ಅಂದರೆ ನಮ್ಮ ವ್ಲಾಗ್ಗಳು ನೋಡೋದೇ ಇಲ್ಲ. ಏನಕ್ಕೆ ಕೇಳಿ ಈ ಥರ ಮಾಡ್ತೀರಾ? ಏನೋ ಒಂದೊಂದು ದಿವಸ ಬಂದಿತ್ತು ಈ ಥರ ಜಾಲಿ ರೈಡ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಪಾಪ ಇಲ್ಲಿರೋರಿಗೆ ಕಷ್ಟ ಅದು ಗೊತ್ತಾಗೋದು. ನಮಗೇನೋ ಒಂಥರ ಖುಷಿ, ಏನು ಗುರು ಈ ಥರ ಎಲ್ಲ ಮಳೆಲೆಲ್ಲ ಹೊಡೆದ್ರೆ ಏನೋ ಈ ಥರ ಜೋಶ್ ಇರುತ್ತೆ ಅಂತ.
ಇಲ್ಲಿರೋರಿಗೆ ಈ ಮಳೆ ಆದರೂ ಏನು ಕಾದ್ರೆ ಬಂದ್ಬಿಡುತ್ತೆ ಅಂದ್ಬಿಡುತ್ತೆ. ಅವರು ನೀರು ಒಲೆ ಹಚ್ಚೋದಕ್ಕೆ ಕಡ್ಡಿಗಳು ನೆಂದಿರ್ತವೆ. ಮುಂಚೆನೇ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತಾರೆ ಈ ಥರ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಅಂದಾಗ. ಆದರೂ ಹೇಳ್ರಿ, ಖಾಲಿ ಆದರೆ ಏನು ಕತೆ ಹೇಳ್ರಿ ಅವ್ರದ್ದು. ಆಮೇಲೆ ಕರೆಂಟ್ಗಳು ನೋಡಿ, ಕರೆಂಟ್ಗಳು ಒಂದೊಂದು ಸರಿ ನೋಡ್ತೀನಲ್ಲ 24 hours ಇರುತ್ತೆ. ನಾನು ಒಂದೊಂದು ಸರಿ ಎಲ್ಲಾದರೂ ಮರ ಗಿರ ಬಿದ್ದು ಬ್ರೇಕ್ ಡೌನ್ ಆದಾಗ ಕರೆಂಟ್ಗಳು ಇರೋಲ್ಲ. ಹಿಂಸೆ ಅಂದರೆ ಹಿಂಸೆ ಅವ್ರಿಗೆ ಮಾತ್ರ. ಹಾಂ, ಇಲ್ಲಿಂದ ಘಾಟಿ ಸ್ಟಾರ್ಟ್ ಅನಿಸುತ್ತೆ. ಎಲ್ಲಿ ಗುಡ್ಡ ಕುಸಿಯುತ್ತೋ ಅನ್ನೋ ಭಯ, ಇಲ್ಲ ಒಂದು ಕಡೆ ಮರಗಳು ಎಲ್ಲೂ ಬೀಳುತ್ತೋ ಅನ್ನೋ ಭಯ. ಸೊ ಇನ್ನೊಂದು ಕಡೆ ದೇವ್ರು ನಮ್ಮ ಮೇಲೆ ಯಾವಾಗಲೂ ಸದಾ ಆಶೀರ್ವಾದ ಇರುತ್ತೆ ಅನ್ನೋ ಒಂದು ನಂಬಿಕೆ. ಇದ್ರ ಮೇಲೆ ರೈಡ್ ಮಾಡ್ತಾ ಇರ್ತೀವಿ. ಏನಂತೀರಾ? ನಿಲ್ಲಲ್ಲ ಅನಿಸುತ್ತೆ. ನೋಡೋಣ, ಜೋಗ್ ಫಾಲ್ಸ್ಗೆ ಹೋಗಿ ಕೊಲ್ಲೂರಲ್ಲಿ ರೂಮ್ ಮಾಡಿ ಸ್ಟೇ ಆಗಿಬಿಡ್ತೀನಿ. ಇಲ್ಲ ಆಗಲ್ಲ, ಈ ಮಳೇಲಿ ಏನು ನೋಡ್ತೀರಾ ಯಪ್ಪ. ಪ್ಲೇಸ್ಗಳಿಗೂ ಬಿಡಲ್ಲ ಹೋದರೆ. ಈ ಜೋಗ್ ಫಾಲ್ಸಲ್ಲಿ ಏನು ಮಾಡೋಣ ಅಂದ್ಕೊಂಡೆ ಗೊತ್ತಾ? ಟಾಪ್ ವ್ಯೂ ಪಾಯಿಂಟ್ಗೆ ಹೋಗೋಣ ಅಂದ್ಕೊಂಡೆ. ಈ ಮಳೆಯಲ್ಲಿ ಇವಾಗ ಹೆವಿ ನೀರು ಬೇರೆ, ಅಲ್ಲಿ ಹತ್ರಕ್ಕೂ ಬಿಡಲ್ಲ ಅವರು. ಅದನ್ನೇ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಲ್ಯಾಂಡ್ ಸ್ಲೈಡ್ ಆಗಿದೆ, ನೋಡ್ಬೋದು ಹಿಂದೆಗಡೆ. ನೈಟೆಲ್ಲ ಒಂದು ಬೇಜಾರಾಗೋಯ್ತು. ಅಲ್ಲಿ ಗಾಡಿ ಇದು ಮಳೆಯಲ್ಲಿ ನಿಲ್ಲಿಲ್ದಂಗೆ ಎಲ್ಲಾದರೂ ಹಾಕೋಣ ಅಂದರೆ ಜಾಗನೇ ಸಿಗಲಿಲ್ಲ. ಗಾಡಿ ನೈಟೆಲ್ಲ ನೆಂದಿದೆ. ಒಂಥರ ಬೇಜಾರೇ ಆಗ್ಬಿಡ್ತು ಅಂದ್ಕೊಬಿಡಿ. ಇವಾಗೂ ನೆನೀತಾ ಇದೆ. ಮಾಡ್ಬೇಕು ಬಿಡಿ, ಅದೊಂಥರ ನಿಂತಿರ್ತವೆ ನಿಲ್ಸಿ ಮಳೆಯಲ್ಲಿ ನಿಲ್ಲಿಸಿದಾಗ ಒಂಥರ ಬೇಜಾರಾಗಲ್ಲ ಹೇಳ್ರಿ. ನಾಯಿನ ಹುಡುಗರು ಯಾವ ಕ್ಷಣದಲ್ಲಿ ಅಡ್ಡ ಬರುತ್ತೆ ಹೇಳೋಕ್ಕಾಗಲ್ಲ. ಸೊ ಮುಂಚೆನೇ ಕಂಟ್ರೋಲ್ ತಗೊಡ್ಬೇಕು ನಾಯಿಗಳು ಕಂಡಾಗ. ಕಾಮಧೇನು ಅವುಗಳು ಪಾಪ ನೆನೀತವೆ, ಮೇವುಗಳು ಇರಲ್ಲ. ಈ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ, ಮಲೆನಾಡು ಕಡೆ ಹಸುಗಳು ಇರ್ತಾವಲ್ಲ, ಮೇವುಗಳನ್ನ ಮನೆಯಲ್ಲೇ ಕಟ್ಟಾಕೊಂಡು ಮೇವುಗಳು ತಂದು ಹಾಕ್ಬಿಡ್ತಾರೆ. ಈ ಟೈಮಲ್ಲಿ ಎಲ್ಲಿ ದನಗಳು ಈಚೆ ಬಿಟ್ಟರೆ ಎಲ್ಲಿ ಮೇಯುತ್ತೆ ಹೇಳ್ರಿ. ನೆಂದಿನೇ ಹುಷಾರಿಲ್ದಂಗೆ ಹಾಕ್ಬಿಟ್ಟು ಹುಷಾರಿಲ್ದಂಗೆ ಆಗ್ಬಿಡುತ್ತೆ. ಅದಕ್ಕೆ ಏನು ಮಾಡ್ತಾರೆ ಅಂದರೆ, ಒಣ ಹುಲ್ಲು ಬರುತ್ತಲ್ಲ ನಮ್ಮ ಕಡೆ, ಆ ಥರ ಒಣ ಹುಲ್ಲನ್ನ ಮನೇಲಿ ಸ್ಟಾಕ್ ಮಾಡಿ ಮನೇಲೇ ಕಟ್ಟು ಮೇಯಿಸ್ತಾರೆ ಈ ಟೈಮಲ್ಲಿ. ಎಲ್ಲೋ ಒಬ್ಬರು ಈಚೆ ಬಿಟ್ಬಿಡ್ತಾರೆ. ನೋಡ್ಬೋದು ಅಲ್ಲಿ ರೋಡಲ್ಲಿ ಇವಾಗ ನೋಡೋಕ್ಕೆ ಸಿಗುತ್ತಲ್ಲ, ನೋಡ್ಬೋದು. ಸ್ಟಾರ್ಟ್ ಇವಾಗಿಂದ. ಇಲ್ಲಿಂದ ಇನ್ನು ಒಂದು 18 ಕಿಲೋಮೀಟ್ರ್ ಇದೆ. ಈ ಘಾಟಿ ಹೆಸರು ನನಗೂ ಗೊತ್ತಿಲ್ಲ, ಗೊತ್ತಿದ್ರೆ ಕಮೆಂಟ್ ಮಾಡಿ. 1 ಅವರಿಂದ ಜೋಗ್ ಫಾಲ್ಸ್ ಬರೋ ರೂಟಲ್ಲಿದೆ ಈ ಘಾಟಿ. ಈ ಘಾಟ್ ಸೆಕ್ಷನಲ್ಲ ಏನು ಮಾಡ್ತಾರೆ ಅಂತ ಒಬ್ಬರು ಫ್ರಂಟ್ ಬ್ರೇಕಲ್ಲಿ ಕಂಟ್ರೋಲ್ ಮಾಡೋಕೆ ಹೋಗ್ತಾರೆ, ಅವಾಗೇ ಸ್ಕಿಡ್ಡಾಗಿ ಬಿಡೋದು. ಸೊ ಫ್ರಂಟ್ ಬ್ರೇಕ್ ಯಾವಾಗ ಯೂಸ್ ಮಾಡಬೇಕು ಅಂದರೆ, ಟರ್ನಿಂಗ್ ಬಂದಾಗ ಯೂಸೇ ಮಾಡಬಾರ್ದು. ಯಾಕಂದರೆ ಅವಾಗೇ ಸ್ಲೈಡ್ ಆಗೋದು. ಹಿಂದೆ ಬೇಕಲ್ಲೇ ಕಂಟ್ರೋಲ್ ಮಾಡಿ ಆಮೇಲೆ ಫ್ರಂಟ್ ಬ್ರೇಕಲ್ಲಿ ಕಂಟ್ರೋಲ್ ತಗೋಬೇಕು ಘಾಟೀಲಿ. ಅದೊಂದು ಮಿಸ್ಟೇಕ್ ಮಾಡಿಬಿಡ್ತಾರೆ ಜನರೆಲ್ಲ. ಏನು ಹೇಳಿ, ಕಾರಲ್ಲಿ ಅಷ್ಟು ಮಜಾ ಬರಲ್ಲ ಅನ್ಕೋತೀನಿ. ಏನಾದರೂ ಬೈಕ್ ಇರ್ಬೇಕು ಹೇಳ್ರಿ. ಕಾರಲ್ಲಿ ಟಿ ಟಿಲಿ ಇವೆಲ್ಲ ಟ್ರಾವೆಲ್ ಮಾಡೋದು, ಬಸ್ಸಲ್ಲೆಲ್ಲ ಅಷ್ಟು ಫೀಲ್ ಬರಲ್ಲ. ಈ ಥರ ಏನು ಇರಬೇಕು ಅಂದರೆ ಬೈಕ್ ಇರಬೇಕು. ಹೋಗ್ತಾ ಇದಕ್ಕೆ ಹೋದಂಗೆ ಆಗ್ತಾಯಿದೆ ನೋಡಿ. ಏನು ಡೆಂಟ್ ಇದೆ ಫಾರೆಸ್ಟು, ಯಪ್ಪ ಕ್ರೇಜಿ ಅನ್ಕೋಬಿಡಿ. ಡೆಂಟಲ್ಲ ಡೆನ್ಸ್ ಇದೆ ನೋಡಿ.
ಇಲ್ಲಿ ಮರ ಗಿಡಗಳು ಇರೋದಕ್ಕೆ ಸ್ವಲ್ಪ ಹನಿಗಳು ಕಮ್ಮಿ ಬೀಳ್ತಾ ಇದೆ. ಇನ್ನು ಮ್ಯಾಲೆ ನೋಡ್ಗುರು ಫಾಗ್ ತುಂಬ್ಕೊಂಡಿದೆ, ಕಾಣಿಸ್ತಾನೆ ಇಲ್ಲ ಅದು, ಸ್ವಲ್ಪ ಕಾಣಿಸ್ತಾ ಇದೆ. ಇನ್ನು ಮ್ಯಾಲ್ವರೆಗೂ ಹೋಗ್ಬೇಕು. ಸೊ ಈ ಕಡೆ ಟ್ರಾವೆಲ್ ಮಾಡುವಾಗ ನೋಡಿ ಈ ಥರ ಪ್ರಾಣಿಗಳೆಲ್ಲ ಅಡ್ಡ ಕೂತಿರ್ತವೆ ರೋಡಲ್ಲಿ. ನೋಡ್ಕೊಂಡು ಟ್ರಾವೆಲ್ ಮಾಡಿ. ಸೊ ಒಬ್ಬೊಬ್ರು ಏನು ಮಾಡ್ತಾರೆ ನೋಡಲ್ಲ, ಏನಿಲ್ಲ, ಅದ್ರ ಮೇಲೆ ಆರಿಸ್ಕೊಂಡು ಹೋಗ್ಬಿಡ್ತಾರೆ. ಅದನ್ನೆಲ್ಲ ಅವಾಯ್ಡ್ ಮಾಡಿ. ನೋಡಿ ರೋಡ್ ಸೈಡೇ ನಿಂತಿರ್ತಾವೆ ಬಂದವು. ಮುಂಚೆನೇ ಹೇಳಿದಾಗ ಈ ಥರ ಸ್ಕಿಡ್ಡಾಗಿ ಬಿದ್ದರೆ ಇಲ್ಲೆಲ್ಲ ಹತ್ರದಲ್ಲಿ ಯಾವುದೂ ಹಾಸ್ಪಿಟ್ಲುಗಳಿಲ್ಲ. ಹೋದರೆ 100 ಕಿಲೋಮೀಟ್ರ್ ಮೇಲೆ ಹೋಗ್ಬೇಕು ಹಾಸ್ಪಿಟ್ಲುಗಳು ಸಿಗಬೇಕು ಅಂದರೆ. ಈ ಕಡೆ ಉಡುಪಿ ಮಂಗಳೂರು ಈ ಸೈಡೇ ಹೋಗಬೇಕು. ಈ ಕಡೆ ಬಂದರೆ ಶಿವಮೊಗ್ಗ ಕಡೆನೇ ಹೋಗಬೇಕು. ಆದ್ದರಿಂದ ಹುಷಾರಾಗಿ ಡ್ರೈವ್ ಮಾಡಿ ಘಾಟಿಗಳಲ್ಲೆಲ್ಲ. ಏನು 10 ನಿಮಿಷ ಅರ್ಧ ಗಂಟೆ ಲೇಟ್ ಆದರೂ ಆರಾಮಾಗಿ ಹೋಗಿ ಅಂತ ನೋಡಿ ಸ್ಲೈಡ್ ಆಯ್ತಲ್ಲಿ, ಆರಾಮಾಗಿ ಹೋಗಿ. ಆರನ್ ಮಾಡೋದಕ್ಕೆ ಏನು ಕಾಸು ಕೊಡಬೇಕಾ? ಆರನ್ ಮಾಡಿಕೊಂಡು ಮುಂದೆ ಬರೋರಿಗೆ ಸಿಗ್ನಲ್ ಕೊಡ್ಕೊಂಡು ಹೋಗಿ. ರಿಯಲ್ ಕೋತಿನ ಅನ್ಕೋಬಿಟ್ಟೆ ಗುರು ಅದನ್ನ. ಯಾರು ರೈಡರ್ಸ್ಗಳು, ಅಯ್ಯೋ ಸೈಕಾಗಿದೆ ಗುರು ಫಾಲ್ಸು. ಅಜ್ಜಿ ಚಿಂದಿ ಏನು ಹೇಳಿ ವಾಸ್. ಸ್ನೇಹಿತರೆ, 1 ಅವರ್ದಿಂದ ಜೋಗ್ ಫಾಲ್ಸ್ಗೆ ಟ್ರಾವೆಲ್ ಮಾಡೋರಿಗೆ ಇಲ್ಲೊಂದು ಒಳ್ಳೆ ಫಾಲ್ಸ್ ಇದೆ ಗುರು. ಮಾನ್ಸೂನಲ್ಲಿ ಮಾತ್ರ ಇದು ಕಾಣಿಸೋದು ಮೋಸ್ಟ್ಲಿ. ಏನು ಸೈಕಾಗಿದೆ ಗೊತ್ತಾ ಫಾಲ್ಸು. ರೋಡ್ ಸೈಡಲ್ಲೇ ಇದೆ. ಸೊ ನೋಡೋ ಬ್ಯಾಕ್ ಸೈಡು ಹೆಂಗೆ ಹರಿತಾ ಇದೆ ನೋಡ್ಗುರು. ಝೂಮ್ ಹಾಕಿ ತೋರಿಸ್ತೀನಿ ನೋಡಿ. ನೋಡಿ ಹೆಂಗಿದೆ ಫಾಲ್ಸು, ಸೈಕ್ ಮಾತ್ರ. ಸೊ ಇಲ್ಲೇ ರೋಡು, ಇಲ್ಲೇ ವ್ಯೂ ಕಾಣಿಸುತ್ತೆ ನೋಡಿ. ಅಲ್ಲೆಲ್ಲ ಸುತ್ತ ಫಾಗ್ ಆಗ್ತಾ ಇದೆ. ಮಳೆಯಲ್ಲಿ ಸ್ವಲ್ಪ ನೀರು ಬಿದ್ದು ಕಾಣಿಸ್ತಾ ಇಲ್ಲ ನೋಡಿ, ಇವಾಗ ಕಾಣಿಸ್ತಾ ಇದೆ. ಕ್ರೇಜಿ ಅಲ್ಲ. ಸೊ ನೋಡಿ ಫಾಗ್ ಆಗ್ಬಿಡ್ತು, ಕಾಣಿಸ್ತಾನೆ ಇಲ್ಲ. ಸೊ ಈ ಥರ ಮತ್ತೆ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ಮಾನ್ಸೂನಲ್ಲಿ ರೈಡ್ ಮಾಡಿ ಈ ಥರ ವ್ಯೂಗಳನ್ನ ಪಡ್ಕೋತಾ ಇರ್ರಿ. ಸೊ ಬನ್ನಿ ಮುಂದೆ ಹೋಗೋಣ, ಟೈಮ್ ಆಗುತ್ತೆ. ಗಾಡಿನ ಹತ್ತಿಡಿಯೋದೇ ಕಷ್ಟ ಆಗ್ಬಿಟ್ಟೈತೆ ಇವಾಗ. ಏನು ಹೇಳ್ರಿ, ಅಯ್ಯ ಕಾಲೇ ಬರ್ತಾಯಿಲ್ಲ.